ರೀಸೆಂಟ್ ಆಗಿ ನನ್ನ ಫಾಲೋವರ್ ಒಬ್ರು ನಂಗೆ ಮೆಸೇಜ್ ಅನ್ನ ಮಾಡಿದ್ರು. ಅವರ ಇನ್ಸ್ಟಾಗ್ರಾಮ್ ಅನ್ನ ಯಾರೋ ಯೂಸ್ ಮಾಡ್ತಾ ಇದ್ರೆ ಅಂಡ್ ಆ ಒಂದು ಇನ್ಸ್ಟಾಗ್ರಾಮ್ ಅನ್ನ ಅವ್ರಿಗೆ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಇವ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ಅವ್ರು ಇನ್ಸ್ಟಾಗ್ರಾಮ್ ಅನ್ನ ಮೊದಲು ಒಂದು ಫೋನ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಅಂಡ್ ಅದನ್ನ ಯೂಸ್ ಮಾಡೋದು ಬೇರೆ ಫೋನ್ ಅಲ್ಲಿ. ಈ ತರ ಆದಾಗ ಏನಾಗುತ್ತೆ ಅಂದ್ರೆ ಸೊ ಮಲ್ಟಿಪಲ್ ಡಿವೈಸ್ ಲಾಗಿನ್ ಅದನ್ನ ಯಾರು ಕೂಡ ಬೇಕಾದ್ರೂ ಲಾಗಿನ್ ಮಾಡಬಹುದಾಗಿರುತ್ತೆ. ಈ ತರ ಯಾರಾದ್ರೂ ಮಾಡಿದ್ರೆ ಮೊದಲು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ ಅಂಡ್ ನಿಮ್ಮ ಅಕೌಂಟ್ ಗೆ ಮಸ್ಟ್ ಅಂಡ್ ಶುಡ್ ಬಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಪ್ಷನ್ ಎನೇಬಲ್ ಮಾಡಿ ಅಂಡ್ ಇಮೇಲ್ ಲಾಗಿನ್ ಅಲರ್ಟ್ ಅನ್ನ ನೀವು ಆಪ್ಷನ್ ಎನೇಬಲ್ ಮಾಡಿ ಇಟ್ಟಿರ್ಬೇಕಾಗುತ್ತೆ. ಸೊ ಯಾರಾದ್ರೂ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ತೋರಿಸುತ್ತೆ ಅಂಡ್ ಮಸ್ಟ್ ಅಂಡ್ ಶುಡ್ ಬಿ ನಿಮ್ಮ ಒಂದು ಪಾಸ್ವರ್ಡ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಕೆಲವೊಬ್ರು ಏನ್ ಮಾಡ್ತೀರಾ ಅಂದ್ರೆ ಸೊ ಯಾವ್ದಾದ್ರು ಒಂದು ಮೊಬೈಲ್ ನಂಬರು ನಿಮ್ಮ ಹೆಸರು ಅಥವಾ ಏನೇನೋ ಒಂದು ಇಟ್ಟನ್ನು ನೀವು ಪಾಸ್ವರ್ಡ್ ಅನ್ನ ಇಡ್ತೀರಾ. ಬಟ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಮಿನಿಮಮ್ ನಿಮ್ಮ ಒಂದು ಪಾಸ್ವರ್ಡ್ 12 ರಿಂದ 16 ಡಿಜಿಟ್ ತನಕ ಇರಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ಇದು ಸ್ಟ್ರಾಂಗ್ ಪಾಸ್ವರ್ಡ್ ಆಗುತ್ತೆ. ಅದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ನ ನೀವು ಯೂಸ್ ಮಾಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಯಾರು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನ ಹ್ಯಾಕ್ ಮಾಡೋದಕ್ಕಾಗಲ್ಲ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಏನಾದ್ರೂ ಹ್ಯಾಕ್ ಆದ್ರೆ ಯಾವ ತರ ರಿಕವರಿ ಮಾಡ್ಕೋಬೇಕು, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಯಾವ ತರ ಎನೇಬಲ್ ಮಾಡ್ಕೋಬೇಕು ಅನ್ನೋದನ್ನ ಸೊ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಕೂಡ ಮಾಡಿದ್ದೀನಿ. ಸೊ ಅದನ್ನ ನೋಡಬಹುದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.